ಗೈಸ್ ಇವನೇ ನಮ್ ಕ್ಲಾಸ್ ಅಲ್ಲಿ ಸ್ವಲ್ಪ ಕಾಮಿಡಿ ವಿಲನ್ ಅಂದ್ರೆ ಹಾಯ್ ಬ್ರೋ. ಹಾಯ್. ನಮ್ ಬ್ಲಾಗ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲ, ಕಂಟೆಂಟ್ ಸ್ವಲ್ಪ ಚೆನ್ನಾಗ್ ಮಾಡು. ಹಾ. ಡೈಲಿ ಅಪ್ಲೋಡ್ ಮಾಡು, ಒಳ್ಳೆ ರಿಸಲ್ಟ್ ಸಿಗ್ತೈತಿ. ಹಾ. ಹೆಲೋ ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತು ಎಲ್ಲಿದೀವಿ ಅಂದ್ರೆ ನಮ್ ಕಾಲೇಜಲ್ಲಿ ಇದೀವಿ, ನೋಡ್ಬೋದು ನೀವು. ಇವರೆಲ್ಲ ನನ್ನ ಫ್ರೆಂಡ್ಸ್, ಇವನೊಬ್ಬನು ಅಂಡ್ ಇವನೊಬ್ಬನು. ಗೈಸ್ ಇವನೇ ನಮ್ ಕ್ಲಾಸ್ ಅಲ್ಲಿ ಸ್ವಲ್ಪ ಕಾಮಿಡಿ ವಿಲನ್ ಅಂದ್ರೆ ಇವನೇ ಸದ್ಯ. ಇವನೇ ನೋಡ್ರಿ ಗೈಸ್, ಇವನೇ ಗಾಯ್ಸ್. ಇವಾಗ ಇಲ್ಲಿ ಅಂಗಡಿಗೆ ಬಂದಿದ್ವಿ, ಇಲ್ಲಿ ನಮ್ಮ ಅಣ್ಣ ಸಿಗ್ತಾ ತನಗೇನಂತ ಕೇಳೋಣ ಬರ್ರಿ. ಹಾಯ್ ಬ್ರೋ. ಹಾಯ್. ನಮ್ ಬ್ಲಾಗ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲ, ಕಂಟೆಂಟ್ ಸ್ವಲ್ಪ ಚೆನ್ನಾಗ್ ಮಾಡು. ಹಾ. ಡೈಲಿ ಅಪ್ಲೋಡ್ ಮಾಡು, ಒಳ್ಳೆ ರಿಸಲ್ಟ್ ಸಿಗ್ತೈತಿ. ಗೈಸ್ ಇದು ಕೂಡ ನಮ್ಮ ಕಂಟೆಂಟ್ ಕ್ರಿಯೇಟರ್, ನಮ್ ಕಾಲೇಜ್ ಅಣ್ಣನೇ, ಸೆಕೆಂಡ್ ಇಯರ್. ಈತನಿಂದ ಇನ್ಸ್ಪೈರ್ಡ್ ಆಗಿ ನಾವು ಕೂಡ ಇವಾಗ ಕಂಟೆಂಟ್ ಸ್ಟಾರ್ಟ್ ಮಾಡಿದೀವಿ. ಲೆಟ್ಸ್ ಗೋ. ಇವಾಗ ಇಲ್ಲೇ ಹೊರಗಡೆ ಹೋಗೋಣ ಅಂತ ಊಟ ಮಾಡಿದ್ವಿ, ಜಸ್ಟ್ ಇವಾಗ ಊಟ ಹೋಗೋಣ ಅಂತ ಹೊರಟಿದ್ವಿ. ನಮ್ ಕ್ಯಾಂಪಸ್ ಅಲ್ಲಿ ಕಾಣ್ತಿದೆ ಅಲ್ಲ, ಅದೇ ನಮ್ ಕಾಲೇಜ್. ಗೈಸ್ ಇಲ್ಲಿ ನಮ್ ಕಾಲೇಜಲ್ಲಿ ಅದು ನಮ್ ಕಾಲೇಜು ಅಂಡ್ ಇದಿಷ್ಟು ನಮ್ ಕ್ಯಾಂಪಸ್ ಗಾಸ್ ಇದೆ. ನೋಡಿ ಇದು ಗೈಸ್. ಇವಾಗ ತಾನೇ ಮನೆಗ್ ಬಂದೆ. ಇವಾಗ ಮತ್ತೆ ಅಗ್ರಿಬೊಮ್ಮಳಿಗೆ ಹೋಗ್ ನನ್ನ ಫ್ರೆಂಡ್ ಕರ್ಕೊಂಬರಕ್ಕೆ ಹೋಗೋಣ, ಬನ್ನಿ ಲೆಟ್ಸ್ ಗೋ. ಎಲ್ಲೋ ಗೈಸ್, ನಾವ್ ಇವಾಗ ಹೊರಟಿರೋದೆ ನಮ್ ಫ್ರೆಂಡ್ ಜೀವನ್ ಅಂತ, ಅವ್ನ್ ತೋರಿಸಿದಲ್ಲ, ಅವನ್ನ ಕರ್ಕೊಂಬರಕ್ ಹೊರಟಿದೀವಿ. ಅವ್ನ್ ಕಾಲೇಜ್ ಬಿಡೋ ಹೊತ್ತಾಗಿದೆ, ಸೊ ಅದಕ್ಕೋಸ್ಕರ ಲೆಟ್ಸ್ ಗೋ, ಹೋಗೋಣ ಬನ್ನಿ. ಗೈಸ್ ಫೈನಲಿ ನಾವು ಇವಾಗ ಕಾಲೇಜ್ ಹತ್ರ ಬಂದೇ ಬಿಟ್ವಿ. ಇಲ್ಲಿ ಅವನ್ ಜೀವನ್ ಇರ್ತಾನೆ, ಕರ್ಕೊಂಡು ರಿಯಾಕ್ಷನ್ ಏನಿದೆ ನೋಡೋಣ ಬನ್ನಿ. ಅಲ್ಲಿದೆ ನೋಡಿ ಗೈಸ್ ನಮ್ ಫೈನಲಿ ನಮ್ ಫ್ರೆಂಡ್ ನ ಕರ್ಕೊಂಡು ನಾವು ಹೊರಟಿದ್ದೆ ಇನ್ನೊಬ್ಬರನ್ನ ಮೀಟ್ ಆಗೋಣ ಅಂತ. ಎಲ್ಲಿ ಬಂದಿದೆ ಗೊತ್ತಾ? ಬೈ ಹತ್ರ ಬಂದಿದೀವಿ ಗೈಸ್. ನಾವು ಬಂದಿರೋದೇ ಎಲ್ಲಿ ಗೊತ್ತಾ? ಬೇಕರಿಲಿ ಏನನ್ನ ತಿನ್ನೋಣ ಅಂತ ಬಂದಿದೀವಿ, ನೋಡೋಣ ಬನ್ನಿ ಲೆಟ್ಸ್ ಗೋ. ಏನಿದೆ ಅಂತ? ಅಣ್ಣ 3 ಎಗ್ ಪಫ್ ಕೊಡಿ. ನೋಡಿ ಗೈಸ್ ಹೆಂಗೆ ಬರೇ ತಿನ್ನಲ್ಲ ಅಂತಿದ್ದಾನೆ. ಏಯ್ ತಿನ್ನಾರೇ. ನನ್ನ ಮಗನು ಈ ಲೋಫರ್ ನನ್ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಇವನ್ಕ ದುಡ್ಡು ಕೊಡೋ ನನ್ ಮಕ್ಳವ್ರೆ. ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ, ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು. ತಿಂದಿದೀವಿ, ಇವಾಗ ಹೊರಟಿದೀವಿ ಏನೇನಿದೆ ಅಂತ. ಅಲ್ಲೇ ಮತ್ತೆ ಇವನ್ ಕೊನೆಗೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನಮ್ ತಮ್ಮ ಇಲ್ಲ ವಾಯ್ಸ್ ಕೊಡೋಕೆ, ಅದಕ್ಕೆ ನಾನ್ ಕೊಡ್ತಾ ಇದ್ದೀನಿ. ಬಟ್ ಇಲ್ಲಿ ನೋಡಿ, ಇವನ್ ನೋಡಿದ್ರೆ ಜಗಳ ಆಡ್ತಾ ಇದ್ದಾನೆ. ನಾವ್ ಎದಕ್ ಬಂದಿದೀವಿ ಗೊತ್ತಾ? ಮೇಲೆ ಓದ್ಕೊಳನಂತ ಬಂದಿದೀವಿ ಮೇಲೆ. ಇವ ನೋಡಿದ್ರೆ ಜಗಳ ಆಡಕತ್ತಾನ ಒಂದು ಸ್ಕ್ರೀನ್ ಗಾರ್ಡ್ ಕಿತ್ತಿದ ಸಲುವಾಗಿ. ನೋಡಿ ಅವ್ನ್ ಮಾತ್ ಕೇಳಿ ಏನ್ ನೋಡಂತೆ. ನೋಡು ಮಗ್ಲ ಸಿಮ್ಸಿ ಕೇಳಲ್ಲ ನೋಡ್. ನಾನು ಇಕ್ಷಣ ನಾನು ಫೋನ ಮುಟ್ಟಿಲ್ಲ ಅಂದ್ಬಿಡ್ತು. ನಾವು ಮುಟ್ದಾಗ ಹಂಗ ಇಮೋಷನಲ್ ಡ್ಯಾಮೇಜ್. ನಾವು ಮುಟ್ದಾಗ ಹೆಂಗೈತಪ್ಪ ಯಾರಿಗಿತ್ತಾರ ಗೊತ್ತಿಲ್ಲ. ನಾನು ಮತ್ತೆ ಈ ತಿನ್ನೋ ಒಟ್ಟಿಗೆ ತನ್ನ ನೀ ಫೋನ್ ಇಷ್ಟ ಕೊಡ್ತಾರ, ಅದನ್ನು ಕೊಡ್ಲಂಗಾಗ್ಲಿ ಬೋರ್ ಹೋಗ್ತಾವ. ನೀನು ಫೋನ ಕೊಡ್ಬಾರ್ದು. ಬೀಳ್ತಾವ. ಏಯ್ ಹೋಗಲ್ಲ ಸುಮ್ಮನೆ ಫೋನ್ ಲೇ ತಮ್ಮ. ನನ್ನ ಫೋನಿಗೆ ಏನ್ ರಾತಪ್ಪ ಅಂದ್ರೆ ಸಾಯ ಬಿಡ್ತೀನಿ. ಕೊಡಲೇ ಕೊಡಲ್ಲ ವಾಜಿದ್ ನೀಗ ಫೋನ್ ನೀನ್ ನಾ ಸುಮ್ಮನೆ ಕೊಡಲ್ಲ. ಬಂತು ಅಮ್ಮ, ಆಂಟಿ ಅಮ್ಮ. ನಿನ್ ಕಳ್ಸತ್ತ ಬರ್ಲಿ ಹೇಳ್ತ ನಾನು ಹಿಂಗೆ ಹೇಳ್ತೀನಿ.
ಗಾಯ್ಸ್ ಇವಾಗ ಇಲ್ಲಿ ಓದ್ಕೊಳ್ಳೋಣ ಅಂತ ಬಂದಿದ್ದೆ. ಓದ್ಕೊಳ್ಳೋಣ ಅಂತ ನಮ್ಮ ಫ್ರೆಂಡ್ ಮನೆ ಮೇಲೆ ಬಂದಿದ್ದೆ. ಇಲ್ಲಿ ಮೈ ಬ್ರೋ, ಇಲ್ಲಿ ಇವರು ಆ್ಯಂಡ್ ಇವರು. ನೆಕ್ಸ್ಟ್ ಒಂದೆರಡು ಕ್ಲಿಪ್ ಹಾಕ್ತೀನಿ ನೋಡ್ರಿ ಅವನ್ನ. ಲೆಟ್ಸ್ ಗೋ. ಡಿಪ್ರೆಷನ್ ಬನ್ನಿ ಹಿಂಗ ತೋರ್ಸ್ ನಮ್ಮ ಅಪ್ಪಗ ಹಂಗ. ನನ್ನ ಮಗನು ಈ ಲೋಫರ್ ನನ್ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಇವನ್ಕ ದುಡ್ಡು ಕೊಡೋ ನನ್ ಮಕ್ಳವ್ರೆ. ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲ, ಒಬ್ರಿಗೆ ಅನ್ಯಾಯ ಮಾಡಿಲ್ಲ. ಎಷ್ಟು ನೋವು ತಿಂತ ಇದೀರಿ ಅನ್ನೋದು ನಮ್ಗೆ ಗೊತ್ತಣ್ಣ. ನಮ್ಮಪ್ಪ ಏನಾರ ಕೇಳ್ತಾನೆ, ಫೋನ್ ಕೇಳ್ತಾನಿಲ್ಲ. ಕೇಳಿದ್ನ ನಾನು ಕೊಟ್ಟಿ ಗೈಸ್ ಇವಾಗ ಜಸ್ಟ್ ಅದನ್ನ ಸ್ಕ್ರೀನ್ ಅಡ್ಕಿತ್ತ ಮತ್ತೆ ನೋಡಕ್ ನಗಕ್ಕಾಗ್ದೆ ಐತೆ ಗೈಸ್. ಇಲ್ಲಿ ನಮ್ಮ ಅನುಭವ. Emotional damage. Thank you so much for watching. Lots of love. Bye. ಬದುಕಿನ ಬಣ್ಣವೇ ಬದಲಾದ